ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ತರಗತಿಯಲ್ಲಿ ನಾವು ಸಮನ್ವಯ ಶಿಕ್ಷಣ ಎಂಬ ವಿಷಯ ವಸ್ತುವಿನಲ್ಲಿ ಮಾನಸಿಕ ಅಸ್ವತ್ವ ಮಕ್ಕಳು ಅಥವಾ ಮಾನಸಿಕ ಸವಾಲುಳ್ಳ ಮಕ್ಕಳು ಎಂಬ ಪರಿಕಲ್ಪನೆಯನ್ನು ತಿಳಿಯುವಂತಹ ಪ್ರಯತ್ನವನ್ನು ನಾವಿವತ್ತು ಮುಂದುವರಿಸೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, this is the information regarding to the mentally retarded children or the mentally challenged children. Today in this class we have to know about what is the concept of the mentally retardation, and also what are the causes for the mentally retardation, and also what are the classification of the mentally challenged children and the important characteristics of the mentally challenged children. Okay, then let us see what is the meaning of the mentally challenged children. Here the mentally challenged is now used for the condition mental retardation. At least 2 to 3% of Indian population are the mentally handicapped in any one form. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 3-5% ಅಥವಾ 2-3% ಮಕ್ಕಳು, ಒಟ್ಟು ಜನಸಂಖ್ಯೆಯಲ್ಲಿ ಇರುವಂತಹ ಮಕ್ಕಳು, ಸಾಮಾನ್ಯವಾಗಿ ಉದಾಹರಣೆ 100 ಕೋಟಿ ಅಂದರೆ ಒಂದು 2 ಕೋಟಿಯಿಂದ 3 ಕೋಟಿ ಅಷ್ಟು ಮಕ್ಕಳು ಮಾನಸಿಕ ಸವಾಲುಳ್ಳ ಮಕ್ಕಳಿದ್ದಾರೆ, ಮಾನಸಿಕ ಸವಾಲುಳ್ಳ ಜನಗಳಿದ್ದಾರೆ. ಹಾಗಾಗಿ ಆ ಥರದ ಮಕ್ಕಳನ್ನು ಸಾಮಾನ್ಯವಾಗಿ ಬುದ್ಧಿಮಾಂದ್ಯರೆಂದು ಕೂಡ ಕರೆಯುತ್ತಾರೆ. ಇವರು ಬುದ್ಧಿಮಾಂದ್ಯತೆಯರಾಗಿದ್ದು ಕಲಿಕೆಯಲ್ಲಿ ಸ್ವಾಭಾವಿಕವಾಗಿ ಹಿಂದುಳಿದಿರ್ತಾರೆ. ಪರೀಕ್ಷೆಯಲ್ಲಿ ಕನಿಷ್ಠ ಮಟ್ಟದ ಸಾಧನೆ ಹೊಂದಿದ್ದು ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆಯುತ್ತಾರೆ. ಇಂತಹ ಮಕ್ಕಳು ತಮ್ಮ ವಯಸ್ಸಿನ ಸರಾಸರಿ ಮಕ್ಕಳಿಗಿಂತ ಹಿಂದುಳಿದ ಮಕ್ಕಳಾಗಿರ್ತಾರೆ. ಇವರು ಸಮಾಜದಲ್ಲಿ 5% ಕಂಡುಬರ್ತಾರೆ. ತಂದೆ ತಾಯಿಗಳು ಈ ಥರದ ಮಕ್ಕಳ ಮೇಲೆ ಸ್ವಲ್ಪ ಒಳ್ಳೆಯ ಭಾವನೆ ಅಷ್ಟೇನು ಚೆನ್ನಾಗಿ ಇರೋದಿಲ್ಲ. ಶಾಲೆಯಲ್ಲೂ ಅಷ್ಟೇ, ಶಿಕ್ಷಕರಲ್ಲೂ ಅಷ್ಟೇ. ಹಾಗಾಗಿ ಶಾಲೆಯಲ್ಲಿ ಶಿಕ್ಷಕರಾದ ನಾವುಗಳು ಆ ಥರದ ಮಕ್ಕಳನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ನಾವಿವತ್ತು ಚರ್ಚೆಯನ್ನು ಮಾಡೋಣ. ದೆನ್ ದ ಕಾನ್ಸೆಪ್ಟ್ ಆಫ್ ದ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್. ಹಿಯರ್ ದ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ is also called as the mentally challenged. The intellectual development disorder, it is also considered as the mentally challenged children. Then the mentally retardation is also considered as the intellectual disability. The other name of the mentally challenged, that is the intellectual disability. It probably appears in children under the age of 18. Under the age of 18. ಸಾಮಾನ್ಯವಾಗಿ ಈ ಥರದ ಮಕ್ಕಳು 18 ವಯಸ್ಸಿನ ಒಳಗಿರುವಂತಹ ಮಕ್ಕಳಲ್ಲಿ ಈ ಥರದ ಗುಣಲಕ್ಷಣಗಳು ಹೆಚ್ಚಾಗಿ ಕಾಣುತ್ತೆ. ದೆನ್ ಕ್ಯಾರೆಕ್ಟರೈಸ್ಡ್ ಬೈ ಲೋ IQ, ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್, ಇಟ್ ಈಸ್ ದ ಮೈನ್ ಥೀಮ್ ಆಫ್ ದ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ. ಸಾಮಾನ್ಯವಾಗಿ ಈ ಥರದ ಮಕ್ಕಳನ್ನು ಅವರ ಗುಣಲಕ್ಷಣಗಳ ಆಧಾರದ ಮೇಲೆ ಮಾನಸಿಕ ಸವಾಲುಳ್ಳ ಮಕ್ಕಳು ಎಂದು ನಿರ್ಧಾರ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಮಾನಸಿಕ ಮಕ್ಕಳ ನ್ಯೂನತೆ ನಮ್ಮ ರಾಷ್ಟ್ರದ ಆರೋಗ್ಯ, ಶಿಕ್ಷಣ, ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಇವತ್ತು ಮಾನಸಿಕ ನ್ಯೂನತೆ ವೈದ್ಯಕೀಯ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮಸ್ಯೆಯಾಗಿದೆ. ಪ್ರಸ್ತುತ ಸಮಾಜಕ್ಕೆ ಈ ಸಮಸ್ಯೆ ಒಂದು ದೊಡ್ಡ ಸವಾಲಾಗಿದೆ. ಸಾಮಾನ್ಯವಾಗಿ ಮಾನಸಿಕ ಸವಾಲುಳ್ಳ ಮಗುವು ಕುಟುಂಬದಲ್ಲಿ ಹುಟ್ಟಿದಾಗ ಇಡೀ ಕುಟುಂಬದ ಮೇಲೆ ಪರಿಣಾಮವಾಗುತ್ತದೆ. ತಾಯಿಯು ತನ್ನ ಇತರ ಮಕ್ಕಳನ್ನು ಬಿಟ್ಟು ತೊಂದರೆ ಇರುವ ಮಗುವಿನ ಪಾಲನೆಯಲ್ಲಿ ಇಡೀ ದಿನ ಕಳೆಯಬೇಕಾಗುವುದು.
ತಂದೆಯ ತಿಂಗಳ ಆದಾಯದಲ್ಲಿ ಅಧಿಕ ಪಾಲು ಈ ಥರದ ಮಗುವಿನ ಪೋಷಣೆಗೇನು ಕೂಡ ಹೋಗಬಹುದು. ಲೆಟ್ ಸಿ ದ ಅನದರ್ ಡೆಫಿನೇಷನ್ ರಿಗಾರ್ಡಿಂಗ್ ಟು ದ ಮೆಂಟಲ್ ರಿಟಾರ್ಡೇಷನ್. Mental retardation is generalized disorder characterized by significantly impaired cognitive functioning and deficits in adaptive behaviors with onset before the age of 18. ಸಾಮಾನ್ಯವಾಗಿ ಆ ಥರದ ಮಕ್ಕಳ IQ ಸ್ಕೋರ್ 70 ಒಳಗಿದ್ದಾಗ ಆ ಮಕ್ಕಳನ್ನು ನಾವು ಮಾನಸಿಕ ಅಸ್ವಸ್ಥರು ಅನ್ನುವಂತಹ ವ್ಯಾಖ್ಯಾನವನ್ನು ಕೊಡಬಹುದು. ಕನ್ನಡದಲ್ಲೂ ಕೂಡ ಕೆಲವು ವ್ಯಾಖ್ಯೆಗಳಿದೆ, ಅವುಗಳನ್ನು ಕೂಡ ನೋಡುವಂಥ ಪ್ರಯತ್ನವನ್ನು ನಾವೀಗ ಮಾಡೋಣ. ಯಾವ ಮಕ್ಕಳು ಬೌದ್ಧಿಕ ಕಾರ್ಯನಿರ್ವಹಣೆಯಲ್ಲಿ ಸಾಧಾರಣ ಮಟ್ಟಕ್ಕಿಂತ ತುಂಬ ಕೆಳಗಿರುತ್ತಾರೋ ಅಂತಹ ಮಕ್ಕಳಿಗೆ ಮಾನಸಿಕ ಸವಾಲುಳ್ಳ ಮಕ್ಕಳು ಎನ್ನುವರು. ಸಾಮಾನ್ಯ ಬುದ್ಧಿಮಟ್ಟ ಹೊಂದಿರುವ ಮಕ್ಕಳನ್ನು ಬುದ್ಧಿಮಾಂದ್ಯರು ಎಂದು ಕರೆಯುವರು. ಬೆರಿಡ್ ಅವರ ಪ್ರಕಾರ ಮಾನಸಿಕ ನ್ಯೂನತೆಯುಳ್ಳ ವ್ಯಕ್ತಿ ಎಂದರೆ ತನ್ನ ಕೆಲಸಗಳನ್ನು ತಾನು ಯಶಸ್ವಿಯಾಗಿ ನಿರ್ವಹಿಸಿಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ. ಮಾನಸಿಕ ನ್ಯೂನತೆಯುಳ್ಳ ವ್ಯಕ್ತಿ ಅಂದರೆ ತನ್ನ ಕೆಲಸಗಳನ್ನು ತಾನು ಯಶಸ್ವಿಯಾಗಿ ನಿರ್ವಹಿಸಿಕೊಳ್ಳಲು ಸಾಧ್ಯವಾಗದೇ ಇರುವಂಥದ್ದು. ತನ್ನ ಹಾಗೂ ಸಮಾಜದ ಕಲ್ಯಾಣಕ್ಕಾಗಿ ನಿರಂತರವಾದ ಮೇಲ್ವಿಚಾರಣೆ, ನಿಯಂತ್ರಣ, ರಕ್ಷಣೆ ಹಾಗೂ ಮಾರ್ಗದರ್ಶನದ ಅವಶ್ಯಕತೆ ಈ ಥರದ ಮಕ್ಕಳಿಗೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇವರ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಬೇಕಾಗುತ್ತೆ. ದೆನ್ ಅನದರ್ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಟು ದ ಮೆಂಟಲ್ ರಿಟಾರ್ಡೇಷನ್. Mental retardation refers to significantly sub-average general intellectual functioning resulting in or associated with concurrent impairments in adaptive behavior and manifested during the developmental period. This is the quotation given by American Association on Mental Deficiency. ಈ ಥರದ ವ್ಯಾಖ್ಯೆಗಳು ಸಾಕಷ್ಟು ನಮಗೆ ಸಿಗುತ್ತೆ. ದೆನ್ ವಾಟ್ ಆರ್ ದ ಐಡೆಂಟಿಫಿಕೇಷನ್ ಆರ್ ಹೌ ಕ್ಯಾನ್ ವಿ ಐಡೆಂಟಿಫೈ ದೀಸ್ ಟೈಪ್ಸ್ ಆಫ್ ಚಿಲ್ಡ್ರನ್? ದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್: impaired developmental milestones, deficiencies in cognitive functioning, reduced ability to learn or to meet academic disorder demands, expressive or receptive language problems, the lack of the psychomotor skills or the psychomotor skill deficiencies. ಮಾನಸಿಕ ನ್ಯೂನತೆ ಉಳ್ಳವರನ್ನು ಗುರುತಿಸುವುದು ಪುನಃ ಈ ಮನಃಶಾಸ್ತ್ರಜ್ಞರಿಗೆ ಒಂದು ಸಮಸ್ಯೆಯಾಗಿಬಿಟ್ಟಿದೆ. ಮಾನಸಿಕ ಸಮಸ್ಯೆ ಉಳ್ಳವರು ಹಲವಾರು ರೀತಿಯಲ್ಲಿ ಇರುವುದರಿಂದ ಕೇವಲ ಒಂದು ಸಾಧನ ಅಥವಾ ಒಂದು ಪರೀಕ್ಷೆಯಿಂದ ಗುರುತಿಸಲು ಸಾಧ್ಯವಿಲ್ಲ. ಆ ಥರದ ಮಕ್ಕಳನ್ನು ಗುರುತಿಸೋದಕ್ಕೋಸ್ಕರ ಇವತ್ತು ಈ ಥರದ ಅನೇಕ ಸಾಧನೆಗಳನ್ನು ಕೂಡ ಅವರು ಬಳಸ್ಕೊಳ್ಬೇಕಾಗುತ್ತೆ. ದೆನ್ ಡಿಫಿಕಲ್ಟಿ ಪರ್ಫಾರ್ಮಿಂಗ್ ಸೆಲ್ಫ್ ಕೇರ್ ಆ್ಯಕ್ಟಿವಿಟೀಸ್, ನ್ಯೂರೋಲಾಜಿಕ್ ಇಂಪೇರ್ಮೆಂಟ್, ಮೆಡಿಕಲ್ ಪ್ರಾಬ್ಲಮ್ಸ್ ಸಚ್ ಆಸ್ ಸೀಜರ್ಸ್, low self-esteem, depression and labile moods, irritability when frustrated or upset, acting out behavior, lack of curiosity. ಈ ಥರದ ಮಕ್ಕಳು ಇವರು ಸಾಮಾನ್ಯವಾಗಿ ಕೆಳಮಟ್ಟದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಹೊಂದುತ್ತಾರೆ. ಓದುವಿನಲ್ಲಿ ಕನಿಷ್ಠ ಮಟ್ಟದ ಸಾಧನೆಯನ್ನು ತೋರಿಸ್ತಾರೆ. ಇವರ ಸೀಮಾ ಸ್ಪರ್ಶಗಳು ಸಂದಿಗ್ಧಸ್ಥರಾಗ್ತಾರೆ. ಇವರ IQ 70ರಿಂದ 80ರವರೆಗೆ ಇರುತ್ತೆ. ಕನಿಷ್ಠ ಮಟ್ಟದ ಅಕ್ಷರ ಜ್ಞಾನ ಹೊಂದಿದವರಾಗಿರ್ತಾರೆ. ಇವರು ಜಡಮತಿಗಳು ಹಾಗೂ ಪೆದ್ದರಾಗಿರ್ತಾರೆ. ಮಾನಸಿಕ ಸವಾಲುಗಳ ಮಕ್ಕಳು ಇತರರ ಸಹಾಯವನ್ನು ಬಯಸ್ತಾರೆ. ಸ್ನಾಯುಗಳ ಹೊಂದಾಣಿಕೆಯಲ್ಲಿ ಕೊರತೆಯನ್ನು ಕಾಣ್ತಾರೆ. ಸ್ವಯಂ ವ್ಯಕ್ತಿತ್ವದ ಅಭಾವ ಕಂಡುಬರುತ್ತೆ. ವಿಶಾಲವಾದ ಆಸಕ್ತಿ ಹಾಗೂ ಅಭಿರುಚಿಗಳ ಅಭಾವವಿರುತ್ತೆ. ಇವರ ಆರೋಗ್ಯವು ಉತ್ತಮ ಮಟ್ಟದ್ದಾಗಿರಲ್ಲ. ಈ ಥರದ ಮಕ್ಕಳನ್ನು ನಾವು ಪ್ರತಿನಿತ್ಯ ಕಾಣ್ತಾ ಇರ್ತೇವೆ.
ದೆನ್ ವಾಟ್ ಆರ್ ದ ಕಾಸಸ್ ಆಫ್ ದ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್? ಹಾಗಾದರೆ ಈ ಮಾನಸಿಕ ಸವಾಲುಳ್ಳ ಮಕ್ಕಳಿಗೆ ಏನು ಪ್ರಮುಖವಾಗಿರುವಂಥ ಕಾರಣಗಳು? ದ ಫಸ್ಟ್ ಒನ್ ಈಸ್ ಹೆರಿಡಿಟಿ. ದ ಸೆಕೆಂಡ್ ಒನ್ ಈಸ್ physical factors. Third one is the biological factors. The fourth one is the influence of the environment. Then the lack of balanced food, the fifth one is. The sixth one is the lack of well balanced food. Then seventh one is the lack of educational facilities. Then the eighth one is the marriages in blood relationship. Then the reasons for the during birth. These are all some the major reasons for the mentally challenged children or mental retardation. Then I already told that the prenatal factor, perinatal factor, postnatal factor, environment, then socio-cultural factor, then also the genetic factors. ಪ್ರಸವ ಪೂರ್ವ, ಪ್ರಸವದ ಸಮಯದಲ್ಲಿ, ಪ್ರಸವದ ನಂತರ, ಪರಿಸರದ ಅಂಶಗಳು, ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಮತ್ತು ಅನುವಂಶೀಯ ಅಂಶಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ದಟ್ ಈಸ್ ದ ಮೈನ್ ಮೇಜರ್ ಥಿಂಗ್ ರಿಗಾರ್ಡಿಂಗ್ ಟು ದ ಮೆಂಟಲ್ ರಿಟಾರ್ಡ್ನೆಸ್ ಆರ್ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್. These are all the great reasons for the mental retardation. ಆ ಕಾರಣಕ್ಕಾಗಿ ಅನೇಕ ಅಂಶಗಳು ಹೆಚ್ಚಿನ ರೀತಿಯಲ್ಲಿ ಈ ಮಕ್ಕಳಿಗೆ ತಮ್ಮ ವಿಷಯವನ್ನು ತಿಳಿಸುವಲ್ಲಿ ಕೂಡ ಬಹಳಷ್ಟು ಪ್ರಯತ್ನವನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ದೆನ್ ಹಿಯರ್ ದ ವಾಟ್ ಆರ್ ಟೈಪ್ಸ್ ಆಫ್ ದ ಮೆಂಟಲ್ ರಿಟಾರ್ಡೇಷನ್. ಹಾಗಾದರೆ ಯಾವ್ಯಾವ ಥರದ ಮಕ್ಕಳನ್ನು ಸಾಮಾನ್ಯವಾಗಿ ನೋಡಬಹುದು? ಜಸ್ಟ್ ಇದು ಮಾಹಿತಿಗಾಗಿ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಯಾವ್ಯಾವ ಥರದ ಮಕ್ಕಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ? ಇಟ್ ಈಸ್ ದಿ ಕ್ಲಾಸಿಫಿಕೇಷನ್ ಆಫ್ ದ ಮೆಂಟಲ್ ರಿಟಾರ್ಡೇಷನ್. ಇಟ್ ಈಸ್ ಕ್ಲಾಸಿಫೈಡ್ ಡಿಪೆಂಡಿಂಗ್ ಅಪಾನ್ IQ level. IQ or intelligence quotient is calculated by the formula MA/CA into 100. ನಿಮಗೆ ಗೊತ್ತಿದೆ, MA/CA into 100. MA means mental age, CA means chronological age into 100. ಸಾಮಾನ್ಯವಾಗಿ ಈ ಥರದ ಮಕ್ಕಳಲ್ಲಿ ನಾವು ನೋಡ್ತೇವೆ ಮಾನಸಿಕ ಅಸ್ವಸ್ಥತೆಯನ್ನು. ದ ಒನ್ ಈಸ್ ದ ಮೈಲ್ಡ್ 50 to 70, ಮೈಲ್ಡ್ ಅಂತ ಕರೀತಾರೆ, ಮಿತವಾದ ನ್ಯೂನ್ಯತೆ. ಅದನ್ನು ನಾವು ಶಿಕ್ಷಣದಿಂದ ಪರಿಹಾರವನ್ನು ಕಾಣ್ಕೊಳ್ಬೋದು, ಎಜುಕೇಬಲ್. ದ ಮಾಡ್ರೇಟ್ 35 to 50, ಮಾಡ್ರೇಟ್. ಸಾಮಾನ್ಯವಾಗಿ ಇದನ್ನು ಟ್ರೈನಬಲ್, ತರಬೇತಿ ನೀಡೋದ್ರಿಂದ ಅದನ್ನು ಸರಿಪಡಿಸ್ಬೋದು. ಸಿವಿಯರ್ 20 to 35, ಡಿಪೆಂಡೆಂಟ್ ರಿಟಾರ್ಡೆಡ್. ಸಾಮಾನ್ಯವಾಗಿ ಇವರು ಅವಲಂಬಿತರು ಅಂತ ನಾವು ಕರೀತೇವೆ. ಬಹಳಷ್ಟು ತೀವ್ರತರವಾದ ನ್ಯೂನ್ಯತೆಯನ್ನು ಹೊಂದಿರ್ತಾರೆ. ತೀವ್ರತರವಾದ ನ್ಯೂನ್ಯತೆ ಅಂತ ನಾವು ಕರಿತೀವಿ ಇದನ್ನು. ಸಿವಿಯರ್ 20 to 35, ಯಾವಾಗಲೂ ಕೂಡ ಅವರು ಡಿಪೆಂಡೆಂಟ್ ಆಗಿರುವಂಥವ್ರು. ದೆನ್ ಪ್ರೊಫೌಂಡ್ ಲೈಫ್ ಸಪೋರ್ಟ್, ಸಾಮಾನ್ಯವಾಗಿ 20 ಇರುವಂಥವರು, ಅಗಾಧವಾದ ನ್ಯೂನ್ಯತೆ ಹೊಂದಿರುವಂಥವ್ರು ಇವರು. ಆ ಥರದ IQ ಲೆವೆಲ್ ಭಾಳಷ್ಟು ಕಡಿಮೆ ಇರುತ್ತೆ. ಜೀವನ ಪೂರ್ತಿ ಸಾಮಾನ್ಯವಾಗಿ ಈ ಥರದ ನ್ಯೂನ್ಯತೆ ಕಾಡ್ಬೋದು ಅನ್ನುವಂಥದ್ದು ತಜ್ಞರ ಅನಿಸಿಕೆ. ಹಾಗಾಗಿ ಶಿಕ್ಷಣದ ಉದ್ದೇಶಕ್ಕಾಗಿ ಇಂತಹ ಮಕ್ಕಳನ್ನು ಅವರ ಬುದ್ಧಿಶಕ್ತಿ ಮಟ್ಟಕ್ಕನುಗುಣವಾಗಿ ಈ ರೀತಿ ವರ್ಗಗಳನ್ನಾಗಿ ವಿಭಾಗ ಮಾಡಿದ್ದಾರೆ. ದೆನ್ ದ ಪ್ರಿವೆನ್ಷನ್, ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್,
ಟರ್ಸಿಯರಿ ಪ್ರಿವೆನ್ಷನ್, ತಡೆಗಟ್ಟೋದು. ಈ ಥರ ಏನಾದರೂ ಪ್ರಯತ್ನವನ್ನು ಮಾಡ್ಬೋದಾ ತಡೆಗಟ್ಟುವಿಕೆಗೆ ಕ್ರಮಗಳು ಈಗಾಗದೇ ಇದ್ದಾಗ ದ ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್ ಆ್ಯಂಡ್ ಟರ್ಷಿಯರಿ ಪ್ರಿವೆನ್ಷನ್, ಪ್ರಾಥಮಿಕ ತಡೆಗಟ್ಟುವಿಕೆ ಅಂತ ನಾವು ಅದನ್ನು ಕರೆಯುತ್ತೇವೆ. ಮತ್ತು ದ್ವಿತೀಯ ರೀತಿಯಲ್ಲಿ ತಡೆಗಟ್ಟುವಂಥ ಕ್ರಮಗಳು ಮತ್ತು ತೃತೀಯ ರೀತಿಯಲ್ಲಿ ಕೂಡ ತಡೆಗಟ್ಟುವಂತಹ ಕ್ರಮಗಳು. ದೆನ್ ಪ್ರೀ ಕನ್ಸೆಪ್ಷನ್, ಪ್ರೈಮರಿ ಹಂತದಲ್ಲೇ ಇದನ್ನು ತಡೆಗಟ್ಟುವ ಕಾರಣ ಇರುತ್ತೆ. ಜೆನೆಟಿಕ್ ಕೌನ್ಸಲಿಂಗ್, ಸಾಮಾನ್ಯವಾಗಿ ಇಮ್ಯುನೈಸೇಷನ್ ಫಾರ್ ದ ಮೆಟರ್ನಲ್ ರುಬೆಲ್ಲಾ, ಬ್ಲಡ್ ಟೆಸ್ಟ್, ಅಡೆಕ್ವೇಟ್ ದ ಮೆಟರ್ನಲ್ ನ್ಯೂಟ್ರಿಷನ್. ಸಾಮಾನ್ಯ ಪ್ರಾರಂಭದಲ್ಲಿ ಈ ಥರದ ಪರೀಕ್ಷೆಗಳನ್ನು ಮಾಡೋದ್ರಿಂದ ಈ ಥರ ಯಾವುದೇ ರೀತಿಯಾಗಿರುವಂತಹ ಹಂತಗಳು ಆ ಮಗುವಿನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಪ್ರಾರಂಭದಲ್ಲಿ ಮಕ್ಕಳ ಪೂರ್ವ ಹಿನ್ನೆಲೆಯನ್ನು ಅಥವಾ ತಾಯಿಯ ಪೂರ್ವ ಹಿನ್ನೆಲೆಯನ್ನು ಪರೀಕ್ಷೆ ಮಾಡೋದ್ರ ಮುಖೇನ ಆ ಥರದ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಬಹುದು. ದೆನ್ ಸೆಕೆಂಡರಿ ಪ್ರಿವೆನ್ಷನ್, ಅರ್ಲಿ ರೆಕಗ್ನಿಷನ್ ಆಫ್ ಪ್ರೆಸೆನ್ಸ್ ಆಫ್ ಮೆಂಟಲ್ ರಿಟಾರ್ಡ್ನೆಸ್. ಎ ಡಿಲೇ ಇನ್ ಡಯಾಗ್ನೋಸಿಸ್ ಮೇ ಕಾಸ್ unfortunate delay in rehabilitation, psychiatric treatment for the emotional and behavioral difficulties. ಸಾಮಾನ್ಯವಾಗಿ ಈ ಥರದ ಮಕ್ಕಳನ್ನು ಶಾರೀರಿಕವಾಗಿ ಅಥವಾ ವೈದ್ಯಕೀಯವಾಗಿ ಪರೀಕ್ಷೆಗೆ ಒಳಪಡಿಸಬೇಕು ಅಥವಾ ಬುದ್ಧಿಶಕ್ತಿಗೆ ಒಳಪಡಿಸಬೇಕು ಅನ್ನುವಂತಹ ಅಂಶಗಳು ಇದಕ್ಕೆ ಹೆಚ್ಚು ಪುಷ್ಟಿಯನ್ನು ಕೊಡುತ್ತೆ. ದ್ವಿತೀಯ ಹಂತದಲ್ಲಿ ಮಾಡುವಂಥ ಪ್ರಯತ್ನಗಳು ಇದು ನಾವು ಶಾಲಾ ಹಂತದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ದೆನ್ ಟರ್ಷಿಯರಿ ಪ್ರಿವೆನ್ಷನ್, ತೃತೀಯ ಹಂತದಲ್ಲಿ. ದಿಸ್ ಇನ್ಕ್ಲೂಡ್ಸ್ ದ ರಿಹ್ಯಾಬಿಲಿಟೇಷನ್ ಇನ್ ಒಕೇಶನಲ್, ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಏರಿಯಾಸ್ ಅಕಾರ್ಡಿಂಗ್ ಟು ದ ಲೆವೆಲ್ ಆಫ್ ಚಾಲೆಂಜ್. ಸಾಮಾನ್ಯವಾಗಿ ತೃತೀಯ ಹಂತದಲ್ಲಿ ಈ ಥರದ ಮಕ್ಕಳಿಗೆ ಪುನರ್ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು, ಆ ಥರದ ವಾತಾವರಣವನ್ನು ಸೃಷ್ಟಿ ಮಾಡಿ ಅದನ್ನು ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಮಾಡೋದು ಇದೆಯಲ್ಲ, ದಟ್ ಈಸ್ ಆಲ್ಸೋ ದ ಅನದರ್ ಗ್ರೇಟ್ reason regarding to the mentally retardation. Then what are the characteristics of these types of children? ಹಾಗಾದರೆ ಈ ಥರದ ಮಕ್ಕಳ ಗುಣಲಕ್ಷಣಗಳು ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮೆಂಟಲಿ ಚಾಲೆಂಜ್ಡ್. ದೆನ್ ದೇ ಹ್ಯಾವ್ ದ ಲೋ physical and the mental development. They have the low growth of physical and mental development. They have a low IQ, or they have below IQ of the 70%. They have a below 70 IQ. Then they always regarding to the difficulties regarding to the speech and hearing. Then they always suffering from the learning difficulties, reading difficulties and the mathematical difficulties. Then they always have the low level knowledge regarding to the letters. ಈ ಥರದ ಮಕ್ಕಳ ಕೆಳಮಟ್ಟದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಹೊಂದಿರ್ತಾರೆ. 70ಕ್ಕಿಂತ ಕಡಿಮೆ ಬುದ್ಧಿಲಬ್ಧ ಇವ್ರದ್ದಾಗಿರುತ್ತೆ. ಶ್ರವಣೇಂದ್ರಿಯ ಹಾಗೂ ವಾಗ್ದೋಷಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಓದುವಿನಲ್ಲಿ, ಬರೆಯುವುದರಲ್ಲಿ ಅಥವಾ ಲೆಕ್ಕಾಚಾರದಲ್ಲಿ ಇವರು ಅತಿ ಕಡಿಮೆಯಾದ ಬುದ್ಧಿಶಕ್ತಿಯನ್ನು ಹೊಂದಿರಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವರ ಪ್ರಯತ್ನಗಳು ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆಯೂ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಮಕ್ಕಳ ಸವಾಲುಗಳು ಕೂಡ ಹೆಚ್ಚು ನಡೆಯುತ್ತೆ. ದೆನ್ ದೇ ಆಲ್ವೇಸ್ ಅಡ್ಜಸ್ಟ್ with their muscles. They always depend upon the other personalities or persons. Then the lack of the broad attitude and broad interest regarding to the other activities. They always suffering from the good health. ಸಾಮಾನ್ಯವಾಗಿ ಈ ಥರದ ಮಕ್ಕಳು ಏನು ಮಾಡ್ತಾರೆ, ಒಳ್ಳೆಯ ಉತ್ತಮವಾದ ಆರೋಗ್ಯ, ಈ ರೀತಿಯಾದಂತಹ ಪ್ರಶ್ನೆಗಳು ಅವರ ಮುಂದೆ ಕಾಣಲಿಕ್ಕೆ ಸಾಧ್ಯತೆ ಇಲ್ಲೇ ಇಲ್ಲ. ಇವರ ಆರೋಗ್ಯ ಕೂಡ ಉತ್ತಮ ಮಟ್ಟದ್ದಾಗಿರುವುದಿಲ್ಲ. ಪ್ರಗತಿ ಮತ್ತು ಸಾಧನೆ ಮಂದಗತಿಯದ್ದಾಗಿರುತ್ತೆ. ಅಕ್ಷರ ಜ್ಞಾನವನ್ನು ಸಾಧಿಸಲಾರದಷ್ಟು ಕಡಿಮೆ ಬುದ್ಧಿಯವರು 3ನೇ ವರ್ಗದವರಾಗಿರ್ತಾರೆ. ಇವರ IQ 30ರಿಂದ 50 ಇರುತ್ತದೆ. ಇವರು ಮೂಢರಾಗಿರ್ತಾರೆ. ಹಾಗಾಗಿ ಮಾನಸಿಕ ಸವಾಲುಳ್ಳಂತಹ ಮಕ್ಕಳು ಇತರರ ಸಹಾಯವನ್ನು ಬಯಸ್ತಾರೆ. ಹಾಗಾಗಿ ಈ ವಿಚಾರವನ್ನು ಹೆಚ್ಚು ಕಡಿಮೆ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಕೂಡ
ಇಲ್ಲಿ ಮಾಡಬೇಕು. ದೆನ್ ವಾಟ್ ಆರ್ ದ ಚಾಲೆಂಜಸ್ ಆರ್ ದ ಪ್ರಿವೆನ್ಷನ್ ಆಫ್ ದ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್? ದಟ್ ಇಸ್ ದ ಮೇಜರ್ ಥಿಂಗ್ ರಿಗಾರ್ಡಿಂಗ್ ಟು ದ ಮೆಂಟಲಿ ಚಾಲೆಂಜ್ ಚಿಲ್ಡ್ರನ್, ದ ಪ್ರಿವೆನ್ಷನ್ ಆಫ್ ದಿ ಮೆಂಟಲಿ ಚಾಲೆಂಜ್ ಚಿಲ್ಡ್ರನ್. ಆ ಥರ ಸಮಸ್ಯೆಗಳು ಬರದೇ ಇರೋದಕ್ಕೆ ಏನು ಪ್ರಯತ್ನವನ್ನು ಮಾಡಬೇಕಾಗತ್ತೆ? ವಿ ಹ್ಯಾವ್ ಟು ಪ್ರೊವೈಡ್ ಗುಡ್ ಎನ್ವಿರಾನ್ಮೆಂಟ್, ವಿ ಹ್ಯಾವ್ ಟು ಪ್ರೊವೈಡ್ ದ ಗುಡ್ ಎಜುಕೇಷನಲ್ ಫೆಸಿಲಿಟೀಸ್, ಆ್ಯಂಡ್ ವಿ ಹ್ಯಾವ್ ಟು ಪ್ರೊವೈಡ್ ದ ಗುಡ್ food. Then we have to provide the suitable guidance and suggestions, and also we have to develop the social skills regarding to the peer group. Then we have to always conduct or often conduct the medical test for the mentally retarded children. Then also test for the intelligence test regarding to the mentally challenged children. ದೆನ್ ಡಯಾಗ್ನೋಸಿಂಗ್ ಫಾರ್ ದಿ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್. ಹಾಗಾದರೆ ಅದಕ್ಕೆ ಪರಿಹಾರ ಕ್ರಮಗಳು ಏನಾದರೂ ಇದೆಯಾ? ವಾಟ್ ಆರ್ ರೆಮಿಡೀಸ್ ಫಾರ್ ದೀಸ್ ಟೈಪ್ಸ್ ಆಫ್ ದ ಚಿಲ್ಡ್ರನ್? ದೆನ್ ಆಫ್ಟರ್ ದ್ಯಾಟ್, ಆಫ್ಟರ್ ದ ಟೇಕಿಂಗ್ ದ ಪ್ರಿವೆನ್ಷನ್ ಪ್ರೋಗ್ರಾಮ್ಸ್, ವಿ ಹ್ಯಾವ್ ಟು ಡಯಾಗ್ನೋಸ್ these types of the students. That is, we have to collect the history of the student, and we have to conduct the physical examination. Then we have to consult the neurological examination, assessing milestone development, investigations, the urine and blood for the metabolic disorder, immunosynthesis, hearing and speech evaluation, CT scan, etc. ಸಾಮಾನ್ಯವಾಗಿ ಈ ಥರದ ಮಕ್ಕಳ ದೈಹಿಕ ಪರೀಕ್ಷೆಗಳನ್ನು ಮಾಡೋದಕ್ಕೋಸ್ಕರ ಆ ಮಕ್ಕಳ ಇತಿಹಾಸವನ್ನು ನಾವು ನೋಡಬೇಕಾಗುತ್ತೆ. ಅವರ ಇತಿಹಾಸದ ಬಗ್ಗೆ ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆಗ ಮಾತ್ರ ಈ ಥರದ ಕೆಲವೊಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಅನುಕೂಲ ಆಗುವಂಥ ಪ್ರಯತ್ನಗಳು ಕೂಡ ನಡೆಯುತ್ತೆ. ಈ ಥರದ ಸಮಸ್ಯೆಗಳಿದ್ದಾಗ ಜೊತೆಗೆ ಅವರ ವೈದ್ಯಕೀಯ ಪರೀಕ್ಷೆ ಮಾಡಿಸ್ಬೇಕು, ಮತ್ತು ದೈಹಿಕ ಪರೀಕ್ಷೆಗಳನ್ನು ಮಾಡಿಸ್ಬೇಕು, ಮತ್ತು ನರರೋಗ ಸಂಬಂಧಪಟ್ಟಂತಹ ಪರೀಕ್ಷೆಗಳನ್ನು ಮಾಡಿಸ್ಬೇಕು. ಜೊತೆಗೆ ರಕ್ತ ಮತ್ತು ಮೂತ್ರ ಪರೀಕ್ಷೆಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಮಾಡಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಫ್ಯಾಮಿಲಿ ಥೆರಪಿ ಟು ಹೆಲ್ಪ್ ಪೇರೆಂಟ್ಸ್ ಡೆವಲಪ್ ಕೋಪಿಂಗ್ ಸ್ಕಿಲ್ಸ್. ಸಾಮಾನ್ಯವಾಗಿ ಈ ಸಂದರ್ಭಾನುಸಾರ ಹೊಂದಿಕೊಳ್ಳುವಂಥ ಗುಣಗಳನ್ನು ಕೂಡ ಬೆಳೆಸಬೇಕು. ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್ ಫಾರ್ ಚಿಲ್ಡ್ರನ್ ಯಂಗರ್ ದೆನ್ ಏಜ್ 3 ವಿತ್ ಮೆಂಟಲ್ ರಿಟಾರ್ಡೇಷನ್. ಏನಾದರೂ ಆ ಥರ ಲಕ್ಷಣಗಳಿದ್ದರೆ 3 ವರ್ಷದಕ್ಕಿಂತ ಹೆಚ್ಚಿರುವಂಥ ಮಕ್ಕಳು ಏನಾದರೂ ಈ ಸಮಸ್ಯೆಗಳನ್ನು ಮಾಡ್ತಾಯಿದ್ರೆ ಅವರನ್ನು ನಾವು ಬೇಗನೆ ಪತ್ತೆ ಹಚ್ಚುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಪ್ರೊವೈಡ್ ಡೇ ಸ್ಕೂಲ್ಸ್ ಟು ಟ್ರೈನ್ ದ ಚೈಲ್ಡ್ ಇನ್ ಬೇಸಿಕ್ ಸ್ಕಿಲ್ಸ್ ಸಚ್ ಆಸ್ ದ ಬಾತಿಂಗ್ ಆ್ಯಂಡ್ ಫೀಡಿಂಗ್. ಅದಕ್ಕೋಸ್ಕರ ಆ ಥರದ ಮಕ್ಕಳಿಗೋಸ್ಕರ ಹಗಲು ಶಾಲೆಗಳನ್ನು ನಡೆಸಿ ಅವರಿಗೆ ಮೂಲ ಕೌಶಲ್ಯಗಳ ಬಗ್ಗೆ ತರಬೇತಿಯನ್ನು ಕೂಡ ಅಲ್ಲಿ ನೀಡಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಟು ಕಂಡಕ್ಟ್ ದ ವೊಕೇಷನಲ್ ಟ್ರೈನಿಂಗಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಕೂಡ ಶಾಲೆಯಲ್ಲಿ ಶಿಕ್ಷಕರು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. Then let us see the educational provisions for the mentally challenged children. ಮಾನಸಿಕ ಸವಾಲುಗಳುಳ್ಳ ಮಕ್ಕಳ ಶಿಕ್ಷಣದ ಉದ್ದೇಶಗಳು, ಪರಿಕಲ್ಪನೆ, ಮಾನವೀಯ ಸಂಬಂಧಗಳು, ಆರ್ಥಿಕ ಮತ್ತು ಪೌರ ಜವಾಬ್ದಾರಿ ಇವುಗಳನ್ನು ಬೆಳೆಸುವುದೇ ಆಗಿರೋದ್ರಿಂದ ನಾವು ಆ ಮಕ್ಕಳಲ್ಲಿ ಉತ್ತಮವಾಗಿರುವಂತಹ ಪರಿಸರವನ್ನು ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮಾನಸಿಕ ಸವಾಲುಳ್ಳ ಮಕ್ಕಳಿಗೆ ಸಂವಹನ ಹಾಗೂ ಸಾಮಾಜಿಕ ಕೌಶಲ್ಯಗಳ ಮೂಲಕ ತರಬೇತಿ ನೀಡಬೇಕು. ಯು ಹ್ಯಾವ್ ಟು ಗಿವ್ ಟ್ರೈನಿಂಗ್ regarding to the communication and to develop the social skills for those children. ಇವರಲ್ಲಿ ಅವಧಾನ ಶಕ್ತಿ ಕಡಿಮೆ ಇರೋದರಿಂದ ಅನುಬೋಧನೆಯ ಮೂಲಕ ಕಲಿಕೆಗೆ ಅವಕಾಶವನ್ನು ಮಾಡಿಕೊಡಬೇಕು. ವಿ ಹ್ಯಾವ್ ಟು ಫಾರ್ಮ್ ದ ಸ್ಮಾಲ್ ಗ್ರೂಪ್ಸ್ ಫಾರ್ ದಿ ಆ್ಯಂಡ್ ಆಲ್ಸೋ ದ ಗಿವ್ ಮೋರ್ ಅಟೆನ್ಷನ್ ಟು ದ ಲರ್ನಿಂಗ್. ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ ದ ಇನಿಷಿಯೇಷನ್ ರಿಗಾರ್ಡಿಂಗ್ ಟು ದ ಮೈಕ್ರೋ ಟೀಚಿಂಗ್. ಥ್ರೂ ಮೈಕ್ರೋ ಟೀಚಿಂಗ್ ವಿ ಹ್ಯಾವ್ ಟು teach the subjects in minimum group or in a small group. ಇವರಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಇರೋದರಿಂದ ಪುನರಾವರ್ತನೆಯ ಮೂಲಕ ಕಲಿಸಲು ಅವಕಾಶವನ್ನು ಮಾಡಿ ಕೊಡಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ದೀಸ್ ಆರ್ ಆಲ್ ಸಮ್ ಆಫ್ ದ ಮೇಜರ್ ಥಿಂಗ್ಸ್ ರಿಗಾರ್ಡಿಂಗ್ ಟು ದ ಎಜುಕೇಷನಲ್ ಪ್ರಾವಿಷನ್ಸ್ ಫಾರ್ ದಿ ಮೆಂಟಲಿ ಚಾಲೆಂಜ್ ಚಿಲ್ಡ್ರನ್.
ಅರ್ಹ ಚಿಕಿತ್ಸಾ ಪರೀಕ್ಷಕರು ಅಂತ ಹೇಳ್ತಾರೆ. ಅಂದರೆ ಯಾರು ಆ ಥರದಲ್ಲಿ ಸ್ಪೆಷಲಿಸ್ಟ್ ಇದ್ದಾರೋ ಅವರನ್ನೇ ಚಿಕಿತ್ಸಕರನ್ನಾಗಿ ತರಬೇಕು. ಕಂಡಕ್ಟ್ ದ ಗುಡ್ ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ ದೀಸ್ ಚಿಲ್ಡ್ರನ್ಸ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದ ಲರ್ನಿಂಗ್ ಎನ್ವಿರಾನ್ಮೆಂಟ್ ಫಾರ್ ದೀಸ್ ಸ್ಟೂಡೆಂಟ್ಸ್. ಪ್ರತಿ ಮಗು ತನ್ನ ಆಸಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಮಗು ಕಲಿಕೆಯಲ್ಲಿ ಪಾಲ್ಗೊಂಡು ಚಟುವಟಿಕೆಗಳ ಮೂಲಕ ಮಾಡಿ ಕಲಿಯಲು ಅವಕಾಶವನ್ನು ಮಾಡಿ ಕೊಡಬೇಕು. ದಿಸ್ ಈಸ್ ದ ಮೇಜರ್ ಥಿಂಗ್ ರಿಗಾರ್ಡಿಂಗ್ ಟು ದ ಎಜುಕೇಷನ್ ಪ್ರಾವಿಷನ್ಸ್ ಫಾರ್ ದಿ mentally retarded children. Then care and rehabilitation of mentally retarded children. The prevention and early detection of the mentally handicaps, that is the important care. ಹಾಗಾಗಿ ಆ ಥರದ ಮಕ್ಕಳೇನಾದರೂ ಸುಮ್ಮನೆ ಇರ್ತಾರೆ ಅಂದರೆ ನಾವು ಅವ್ರನ್ನ ಬೇಗ ಪತ್ತೆ ಹಚ್ಚಬೇಕು. ದಟ್ ಈಸ್ ದ ಮೇಜರ್ ಥಿಂಗ್ ರಿಗಾರ್ಡಿಂಗ್ ಟು ದ mentally handicaps. Regular assessment of the mentally retarded persons, attainments and disabilities. Advice, support and practical measures for the families. Provision for education, training, occupation or work appropriate for each handicapped person. Housing and social support to enable self-care. The medical, nursing, psychiatric and psychological services those who require them as the outpatients or day patients or inpatients. ಸಾಮಾನ್ಯವಾಗಿ ಈ ಥರದ ದೃಷ್ಟಿ ಇಟ್ಕೊಂಡು ಕೂಡ ಮಕ್ಕಳಿಗೆ ಅವರ ಸಾಧನೆಗೆ ಸಂಬಂಧಪಟ್ಟಂತೆ ಸಲಹೆ ನೀಡೋದಾಗಲಿ ಅಥವಾ ಸಪೋರ್ಟ್ ಮಾಡುವಂಥದ್ದಾಗಲಿ ಅಥವಾ ಅವರ ಕುಟುಂಬದವರಿಗೆ ಬೆಂಬಲ ನೀಡುವಂಥದ್ದಾಗಲಿ ಮಾಡಬೇಕು. ಮತ್ತು ಸಾಕಷ್ಟು ಶೈಕ್ಷಣಿಕ ಅವಕಾಶಗಳನ್ನು ಅವರಿಗೆ ಒದಗುವಂತೆ ಮಾಡುವ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಬೇಕಾಗುತ್ತೆ. ದೆನ್ ವಾಟ್ ಆರ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್. ಸಾಮಾನ್ಯವಾಗಿ ಏನಾದರೂ ಅವರಿಗೆ ಸೌಲಭ್ಯಗಳಿದೆಯಾ, ತಯಾರು ಮಾಡ್ಬೋದಾ, ಅವರನ್ನು ಬದಲಾವಣೆ ಮಾಡ್ಬೋದಾ, ಇಸ್ ದೇರ್ ಎನಿ ಟ್ರೀಟ್ಮೆಂಟ್ ರಿಗಾರ್ಡಿಂಗ್ ಟು ದ ಮೊಡಾಲಿಟೀಸ್? ಎಸ್, ಡೆಫಿನೆಟ್ಲಿ ಇಸ್ ದೇರ್. ದ ಬಿಹೇವಿಯರ್ ಮ್ಯಾನೇಜ್ಮೆಂಟ್, ಎನ್ವಿರಾನ್ಮೆಂಟಲ್ ಸೂಪರ್ವಿಷನ್, ಮಾನಿಟರಿಂಗ್ ದ ಚೈಲ್ಡ್ಸ್ ಡೆವಲಪ್ಮೆಂಟಲ್ ನೀಡ್ಸ್ ಆ್ಯಂಡ್ programs that maximize speech, language, cognitive, psychomotor, social, self-care and occupational skills. Ongoing evolution for the overlapping psychiatric disorder such as the depression or the bipolar disorder and ADHD. ಸಾಮಾನ್ಯವಾಗಿ ಈ ಥರದ ADHD ಮೀನ್ಸ್ ಅಟೆನ್ಷನ್ ಡೈವರ್ಷನ್ ಡಿಸಾರ್ಡರ್, ಹೈಪರ್ ಡಿಸಾರ್ಡರ್ ಅಂಥೇಳಿ, ದಟ್ ಇಸ್ ಅಟೆನ್ಷನ್ ಡೈವರ್ಷನ್ ಅಂಥೇಳಿ ಬರುವಂಥದ್ದು ಮಾತು ಅದು ADHD. ಸಾಮಾನ್ಯವಾಗಿ ಅವಧಾನ ವಿಕೇಂದ್ರೀಕರಣ ಅಥವಾ ಅವಧಾನ ಸಾಧ್ಯತೆ ಆಗದೇ ಇರುವಂಥ ಅಂಶಗಳು. ಸಾಮಾನ್ಯವಾಗಿ ವರ್ತನಾ ನಿರ್ವಹಣೆ ಮಾಡುವಂಥದ್ದು, ಅವರ ಸೂಪರ್ವಿಷನನ್ನು ತೊಂದರೆ ಆಗದಂತೆ ನೋಡುವಂಥ ಪ್ರಯತ್ನವನ್ನು ಮಾಡೋದು, ಜೊತೆಗೆ ಅವರಿಗೆ ಅನುಕೂಲವಾಗುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡೋದು. ಹಾಗಾಗಿ ಆ ದೃಷ್ಟಿಯಲ್ಲಿ ಕೂಡ ನಾವು ಅದನ್ನು ನೋಡ್ತೀವಿ. ಮತ್ತು ಕಾರ್ಯಕ್ರಮಗಳನ್ನು ಭಾಳಷ್ಟು ಮಾತಿಗೆ ಸಂಬಂಧಪಟ್ಟಂತೆ ಅಥವಾ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಶಾಲೆಯಲ್ಲಾಗಲಿ ಅಥವಾ ತರಗತಿಯಲ್ಲಾಗಲಿ ಆ ಪ್ರಯತ್ನ ಕೂಡ ಮಾಡಬೇಕು. ದೆನ್ ಇವ್ಯಾಲ್ಯುವೇಷನ್ ಯಾವಾಗಲೂ ಕೂಡ ಇರಬೇಕು. ಆ ಪ್ರಯತ್ನ ಕೂಡ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಆ ದೃಷ್ಟಿಯಲ್ಲಿ ಆ ಮಕ್ಕಳಿಗೆ ಅನುಕೂಲವಾಗಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಮಾತ್ರ ಸಾಧ್ಯತೆ ಆಗುತ್ತೆ. ದೆನ್ ದ ಅನದರ್ ಒನ್ ಈಸ್ ದ ಅಟೆನ್ಷನ್ಗೆ ಸಂಬಂಧಪಟ್ಟಂತೆ, ದಟ್ ಈಸ್ ಆಲ್ಸೋ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್, ADHD. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್, ADHD ಅಂದರೆ ಸಾಮಾನ್ಯವಾಗಿ ಅವಧಾನ ಕೇಂದ್ರೀಕೃತದಲ್ಲಿ ಇರುವಂಥ ಅಸ್ತವ್ಯಸ್ತತೆಯನ್ನು ಹೋಗಲಾಡಿಸುವಂಥ ಪ್ರಯತ್ನ ಕೂಡ ಮಾಡುವಂಥದ್ದು. ಓಕೆ, ದೆನ್ these are all the some of the major things that regarding to the mentally retarded children. The mentally retarded children, this is the major thing regarding to the children with the mental retardedness. Children with mental retardedness, this is another important the program regarding to the educational provisions for the ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್. ಸಾಮಾನ್ಯವಾಗಿ ನಾನು ಆಗಲೇ ಇದನ್ನು ಹೇಳಿದಾಗೇ ಇದರ ಮುಂದುವರೆದ ಭಾಗ ಆಗಿದೆ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಸವಾಲುಗಳುಳ್ಳ
ಮಕ್ಕಳಿಗೂ ಕೂಡ ಈ ಥರದ ಸಂವಹನ ಹಾಗೂ ಸಾಮಾಜಿಕ ಕೌಶಲ ತರಬೇತಿ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಇಲ್ಲಿದೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಕೂಡ ಆ ಪ್ರಯತ್ನವನ್ನು ತಾವುಗಳೆಲ್ಲ ಮಾಡಬೇಕು ಅಂತ ಹೇಳ್ತಾ, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್.